ನಮಸ್ಕಾರ ಸ್ನೇಹಿತರೆ, AP3 ವಿಡಿಯೋಗೆ ಸ್ವಾಗತ. ನದಿಗಳು ನೀರನ್ನು ನೀಡುವ ಸಾಧನ ಮಾತ್ರವಲ್ಲ, ಹಿಂದೂ ಧರ್ಮದಲ್ಲಿ ನದಿಗಳನ್ನು ತಾಯಂದಿರೆಂದು ಪರಿಗಣಿಸಲಾಗುತ್ತದೆ. ಭಾರತದಲ್ಲಿ ತಂದೆ ಎಂದು ಕರೆಯಲ್ಪಡುವ ಒಂದು ನದಿ ಕೂಡ ಇದೆ. ಅದರ ಬಗ್ಗೆ ತಿಳಿಯೋಣ. ಭಾರತವು ನದಿಗಳ ನೆಲ. ಇಲ್ಲಿ ಹಲವಾರು ನದಿಗಳು ಹರಿಯುತ್ತವೆ. ಭಾರತದಲ್ಲಿ ಹೆಣ್ಣಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುವುದರಿಂದ ಹರಿಯುವ ಹೆಚ್ಚಿನ ನದಿಗಳು ತಾಯಂದಿರೆಂದೇ ಪರಿಗಣಿಸಲಾಗುತ್ತದೆ. ಗಂಗಾ, ಯಮುನಾ, ನರ್ಮದಾ ಮತ್ತು ಗೋದಾವರಿಯಂತಹ ನದಿಗಳು ಸಹ ಹೆಣ್ಣು ನದಿಗಳೇ ಎಂದು ಪರಿಗಣಿಸಲಾಗಿದೆ. ಹಾಗಾಗಿಯೇ ಈ ನದಿಗಳನ್ನು ತಾಯಂದಿರು ಎಂದು ಕರೆಯಲಾಗುತ್ತದೆ. ಉದಾಹರಣೆಗೆ ಗಂಗಾ ಮಾತೆ, ತಾಯಿ ಗಂಗೆ ಎಂದು ಕರೆಯುತ್ತಾರೆ. ಹಿಂದೂ ಧರ್ಮದಲ್ಲಿ ಈ ನದಿಗಳ ಬಗ್ಗೆ ಗಮನಾರ್ಹ ಮತ್ತು ಆಳವಾದ ನಂಬಿಕೆ ಇದೆ. ನದಿಗಳನ್ನು ದೇವರಿಗೆ ಸಮವೆಂದು ಪೂಜಿಸಲಾಗುತ್ತದೆ. ನದಿಗಳಲ್ಲಿ ಸ್ನಾನ ಮಾಡಿದರೆ ಪಾಪ ಕಳೆದು ಹೋಗುತ್ತದೆ ಅಂತಲೂ ಹೇಳುತ್ತಾರೆ. ಆದರೆ ಈ ನದಿಗಳನ್ನು ಹೆಣ್ಣು ಎಂದು ಪೂಜಿಸುವ ಈ ನಾಡಿನಲ್ಲೂ ಕೂಡ ಒಂದು ಅಚ್ಚರಿ ಇದೆ. ಅದೇನೆಂದರೆ, ಭಾರತದಲ್ಲಿ ತಂದೆ ಎಂದು ಪರಿಗಣಿಸಲ್ಪಡುವ ಒಂದು ನದಿ ಇದೆ. ಈ ನದಿ ಬೇರೆ ಯಾವುದೂ ಅಲ್ಲ, ಬ್ರಹ್ಮಪುತ್ರ ನದಿ. ಇದನ್ನು ಭಾರತದ ಏಕೈಕ ಪುರುಷ ನದಿ ಎಂದು ಕರೆಯಲಾಗುತ್ತದೆ. ಏಕೆಂದರೆ ಇದು ಬ್ರಹ್ಮದೇವನ ಮಗನಾಗಿದ್ದಾನೆ ಎನ್ನುವ ನಂಬಿಕೆ ಇದೆ. ಧಾರ್ಮಿಕ ನಂಬಿಕೆಯ ಪ್ರಕಾರ ಬ್ರಹ್ಮಪುತ್ರ ನದಿಯನ್ನು ಬ್ರಹ್ಮದೇವರ ಮಗ ಎಂದು ಪರಿಗಣಿಸಲಾಗುತ್ತದೆ. ಅದಕ್ಕಾಗಿಯೇ ಇದನ್ನು ಪುರುಷ ನದಿ ಎಂದು ಕರೆಯಲಾಗುತ್ತದೆ. ಉಳಿದ ನದಿಗಳೆಲ್ಲನ್ನು ಹೆಣ್ಣು ಎಂದು ಪೂಜಿಸುತ್ತಾರೆ. ಈ ನದಿಗೆ ಗಂಡಿನ ಸ್ಥಾನ ನೀಡಲಾಗುತ್ತದೆ. ಹಿಮ ಪರ್ವತದಲ್ಲಿ ಹುಟ್ಟುವ ಈ ನದಿಯನ್ನು ಪವಿತ್ರ ಎಂದು ಸಹ ಪೂಜಿಸುತ್ತಾರೆ. ಅಸ್ಸಾಂ ಮತ್ತು ಅರುಣಾಚಲ ಪ್ರದೇಶದಲ್ಲಿ ಬ್ರಹ್ಮಪುತ್ರ ನದಿಯನ್ನು ವಿಶೇಷವಾಗಿ ಪೂಜಿಸಲಾಗುತ್ತದೆ. ಬ್ರಹ್ಮಪುತ್ರ ನದಿಯ ಉದ್ದವು ಸುಮಾರು 2900 ಕಿಲೋಮೀಟರ್ ಆಗಿದ್ದು, ಇದು ಟಿಬೆಟ್ನ ಮಾನಸ ಸರೋವರ ಬಳಿಯ ಹಿಮದಿಂದ ಹುಟ್ಟುತ್ತದೆ. ಹಾಗಾಗಿಯೇ ಅಲ್ಲಿನ ಜನರು ಈ ನದಿಯನ್ನು ಪೂಜಿಸುತ್ತಾರೆ. ಇದು ಗಂಡು ನದಿ ಬ್ರಹ್ಮಪುತ್ರ ನದಿಯ ಬಗ್ಗೆ. ಈ ಮಾಹಿತಿಯು ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಮಾಹಿತಿಯೊಂದಿಗೆ ಮತ್ತೆ ಸಿಗುತ್ತೇನೆ. ನಮಸ್ಕಾರ.